ಬಂಡವಾಳವನ್ನು ಹೂಡಿದಂಥವ್ರು ಶುಗರ್ ಫ್ಯಾಕ್ಟ್ರಿಗಳೆಲ್ಲ ಇವರಿಗೆ ಲಾಭ ಆಗಿದೆ ವಿನಃ ರೈತನಿಗೆ ಸುತಾರಾಮ ಆಗಿಲ್ಲ. ಇದರಲ್ಲಿ ಎರಡು ಮಾತ ಇಲ್ಲ. ಆದರೆ ಇವತ್ತು ಒಂದು ಏನು ಡೆವಲಪ್ಮೆಂಟ್ ಆಗಿದೆಪ್ಪ ಅಂದ್ರೆ ರೈತರಿಗೆ ಹಲವು ದಶಕಗಳ ಹೋರಾಟದಿಂದ ರೈತರಲ್ಲಿ ಒಂದು ಜಾಗೃತಿ ಮೂಡ್ತಾ ಇದ್ದಾರೆ. ಜೊತೆಗೆ ತಮ್ಮ ಧ್ವನಿಯನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ, ತಮ್ಮ ಪ್ರತಿಭಟನೆ ಹೆಚ್ಚು ಮಾಡ್ತಾ ಇದ್ದಾರೆ. ಇವತ್ತು ಯಂಗ್ ಜನ್ರೇಷನ್, ವಿಶೇಷವಾಗಿ ಶಶಿಕಾಂತ್ ಗುರೂಜಿಯವರ, ಅವ್ರ ಜೊತೆಗೆ ಪೂಜಾರವರ, ಇನ್ನೂ ಅನೇಕ ರೈತ ನಾಯಕರ ಶ್ರಮದಿಂದಾಗಿ ಇವತ್ತು ರೈತರಲ್ಲೇ ತಮ್ಮ ಧಾರಣೆ ತಾವು ನಿರ್ಧಾರ ಮಾಡಬೇಕು ಅನ್ನುವಂಥ ವಿಚಾರ ಬೆಳೀತಾ ಇದೆ. ಯಾಕಂದ್ರೆ ಎಲ್ಲಿವರೆಗೆ ಮಾರ್ಕೆಟನ್ನು ರೈತ ತನ್ನ ಕೈ ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ಕಬ್ಬಿದ್ದಾಗ ಕಬ್ಬಿನ ಶುಗರ್ ಫ್ಯಾಕ್ಟ್ರಿ, ಕಬ್ಬಿದ್ದಾಗ ಸಾರಾಯಿ, ಕಬ್ಬಿದ್ದಾಗ ಮಳ್ಳಿ, ಕಬ್ಬಿದ್ದಾಗ ಎಥನಾಲ, ಕಬ್ಬ ಇಲ್ಲಂದ್ರೆ, ಭತ್ತ ಇಲ್ಲಂದ್ರೆ, ಗೋಧಿ ಇಲ್ಲಂದ್ರೆ, ಮೆಕ್ಕೆಜೋಳ ಇಲ್ಲಂದ್ರೆ ಎಲ್ಲಿ ಎಥನಾಲ್, ಎಲ್ಲಿ ಸಾರಾಯಿ, ಎಲ್ಲಿ ಸಕ್ಕರೆ? ಸಕ್ಕರೆಯನ್ನು ಉತ್ಪಾದನೆ ಮಾಡ್ತಾರೆ. ಇಲ್ಲಂತ ರೈತರು ಸ್ವತಃ ಮಾಡೋಂಗದಾರೆ. ಕಲ್ಲು ಸಕ್ಕರೆ ಅದು ಇದು ಹಿಂದೆ ನೋಡಿದ್ರು. ಕೆಂಪು ಸಕ್ಕರೆ ತಮ್ಮ ಈ ಏನಪ್ಪ ಅಂದ್ರೆ ವಿಶೇಷವಾದಂಥ ಗಾನಗಳ ಮೂಲಕನೋ ಮತ್ತೇಳೋದ ಮೂಲಕನೋ ತಮ್ಮ ಒಂದು ಹಳ್ಳಿಗಳ ಮಟ್ಟದಲ್ಲಿ ಬೆಲ್ಲ ಉತ್ಪಾದನೆ ಮಾಡ್ಕೊಳ್ಳೋಂಥ ಅನೇಕ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ. ಆದರೆ ಇವತ್ತು ಶುಗರ್ ಫ್ಯಾಕ್ಟ್ರಿ ಬಂದಿದ್ದರಿಂದಾಗಿ ಶುಗರ್ ಫ್ಯಾಕ್ಟ್ರಿ ಮಾಲಕರು, ಸಹಕಾರ ಸಂಘದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇವತ್ತೇನು ಅದನ್ನು ಚುಕ್ಕ ನಡ್ಕೊಂಡಿದ್ದಾರಲ್ಲ, ಅದ್ರ ಜೊತೆಗೆ ವ್ಯಾಪಾರ ಮಾಡುವಂಥವ್ರು, ಅವ್ರಿಗೆ ಲಾಭ. ಅದಕ್ಕೆ ರೈತರಿಗಿಂತ ಲಾಭ ಕೊಡಬೇಕು ನೀವು ಅನ್ನುವಂಥ ಒಂದು ಕಿಚ್ಚ ಇವತ್ತು ರೈತರಲ್ಲಿ ಬೆಳೀತಾ ಇದೆ.